ಅಹಿಂದ ರಾಜ್ಯಾಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಬೀಸೋ ಬರದಲ್ಲಿ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ಅವರು? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಒಂದು ವೇಳೆ ಸಿಎಂ ರಾಜೀನಾಮೆಯನ್ನ ಕೊಟ್ರೆ ದಂಗೆ ಹೇಳ್ತಾರೆ ಜನ. ದಕ್ಷಿಣ ಭಾರತ ಹೊತ್ತಿ ಉರಿಯುತ್ತೆ, ದಕ್ಷಿಣ ಭಾರತ ಹೊತ್ತಿ ಉರಿಯುತ್ತೆ, ಜನ ದಂಗೆ ಹೇಳ್ತಾರೆ ಅಂತ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕೂಡ ಹಗರಣ ಸಿಎಂ ಸ್ಥಾನಕ್ಕೆ ಕುತ್ತು ತರುವಂಥ ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಅವರ ಅಪಾರ ಬೆಂಬಲಿಗರು, ಶಾಸಕರು, ಅದರ ಜೊತೆಗೆ ಅವರ ಬಲವಾಗಿರುವಂಥ ಅಹಿಂದವು ಕೂಡ ಈಗ ಸಪೋರ್ಟ್ ಮಾಡ್ತಾ ಇದೆ. ನಿನ್ನೆ ಹೈಕೋರ್ಟ್ನಲ್ಲಿ ಅವರಿಗೆ ಹಿನ್ನಡೆಯಾಗುವಂತಹ ತೀರ್ಪು ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಅಹಿಂದ ಯಾವ ರೀತಿಯಾಗಿ ರೂಪುರೇಷೆಗಳನ್ನು ಒಂದು ಯೋಜನೆ ಮಾಡುತ್ತೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇವತ್ತು ರಾಷ್ಟ್ರೀಯ ಅಹಿಂದ ತುರ್ತು ಸಭೆಯನ್ನು ಹುಬ್ಬಳ್ಳಿಯಲ್ಲಿ ಕರೆದಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡಲು ರಾಜ್ಯಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸರ್, ಸಿದ್ದರಾಮಯ್ಯ ಅವರ ಜನ್ಮದಿನೋತ್ಸವ ಮಾಡಬೇಕಂತ ಅಹಿಂದ ಇತ್ತು, ಆದರೆ ಈಗ ಶಾಕಿಂಗ್ ವಿಚಾರಣೆ ಎದುರಿಸಬೇಕಾಗಿದೆ. ಸೊ ರಾಜೀನಾಮೆ ಕೊಡುವಂಥ ಸ್ಥಾನಕ್ಕೆ ಪರಿಸ್ಥಿತಿಗೆ ಬಂದಿರುವುದು. ಸರ್, ಇದು ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ಇದರಲ್ಲಿ ಎಲ್ಲರೂ ಚುನಾಯಿತರಾದಂಥವ್ರು. ಇದು ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ. BJP ಮತ್ತು JDS ಅವರ ಕೈಯಲ್ಲಿ ಅವರಿಗೆ ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಮೇಲಾಗಿ ಗವರ್ನರ್ಗಳು ಇರ್ಬೋದು. ಈಗ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಕೇರಳ ರಾಜ್ಯದಲ್ಲಿ ಕೂಡ ಗವರ್ನರ್ ಅಲ್ಲಿ ಇರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ಗೆ ಇದೇ ರೀತಿ ತೊಂದರೆ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ಸುಪ್ರೀಂ ಕೋರ್ಟ್ ಚಿಮಾರ್ ಆಗ್ತದೆ ಗವರ್ನರಿಗೆ ಕೂಡ. ಅದಕ್ಕೆ ನಾವು ನಂಬಿಕೆ ಇಟ್ಟಿದ್ದು ಸಂವಿಧಾನದ ಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಕ್ಕಂಥ ಸಂವಿಧಾನದ ಮೇಲೆ ನಮ್ಮ ಆಶಯ. ಈಗ ನಾವು ಇವತ್ತು ಮೀಟಿಂಗ್ ಕರೆದಿದ್ದು ಒಂದೇ ವಿಚಾರ. ಸುಪ್ರೀಂ ಕೋರ್ಟೇನು ತೀರ್ಪು ಕೊಟ್ಟಿರ್ಬೋದು, ಅದ್ರ ಬಗ್ಗೆ ನಾವು ಯಾವುದೋ ಕಮೆಂಟ್ಸ್, ಹೈಕೋರ್ಟ್ ತೀರ್ಪು ಕೊಟ್ಟಿರ್ಬೋದು, ಅದ್ರ ಬಗ್ಗೆ ನಾವು ಯಾವುದನ್ನು ಕಮೆಂಟ್ಸ್ ಮಾಡೋದಿಲ್ಲ. ಆದರೆ ಒಂದು, ಸಿದ್ದರಾಮಯ್ಯನವರು ಒಬ್ಬ ಸಾಮಾಜಿಕ ಚಿಂತನೆ ಮಾಡ್ತಕ್ಕಂಥ ಒಬ್ಬ ನಾಯಕರವರು, ಯಾವುದೇ ಕಳಂಕರಹಿತ ಒಬ್ಬ ವ್ಯಕ್ತಿಯವರು. ಈ ನಮ್ಮ ರಾಜ್ಯದಲ್ಲಿ ಈ ನಾಡು ಕಂಡಂಥ ಒಬ್ಬ ಚಿಂತಕರು ದೇವರಾಜ ಅರಸು ಅವ್ರನ್ನ ಬಿಟ್ಟರೆ ಎರಡನೇ ಸಮಾಜದ ನಾಯಕರು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು. ಈ ಒಂದು ದಿಶೆಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ 76.6% ಇರ್ತಕ್ಕಂಥ ಅಹಿಂದ ವರ್ಗದ ಜನ ಎಲ್ಲರೂ ಸಿದ್ದರಾಮಯ್ಯನವ್ರ ಬೆನ್ನಿಂದ ಇದ್ದಾರೆ, ಯಾವುದೇ ಪಕ್ಷದಲ್ಲಿದ್ದರೂ ಕೂಡ. ಅದಕ್ಕೆ ನಾವು ಸಿದ್ದರಾಮಯ್ಯನವ್ರಿಗೆ ಇವತ್ತು ನಾವು ನೈತಿಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ರಾಜ್ಯದ ಮೂಲೆಯಲ್ಲಿ ಕೂಡ ಆ ಒಂದು ದಿಶೆಯೊಳಗೆ ನಾವು ಇವತ್ತು ಮೀಟಿಂಗನ್ನು ಕರೆದಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಸಿದ್ದರಾಮಯ್ಯನವ್ರು ಯಾವುದೇ ರೀತಿಗೂ ರಾಜೀನಾಮೆ ಕೊಡಬಾರ್ದು. ನಿಮ್ಮ ಹಿಂದೆ ಇಡೀ ರಾಜ್ಯದ ಜನತೆ ಐತಿ. ಆ ಒಂದು ದಿಶೆಯಲ್ಲಿ ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನಾವು ಹುಬ್ಬಳ್ಳಿಯಿಂದ ನಾವು ಓಕೆ, ಅಹಿಂದ ಸಮುದಾಯ ಬೆನ್ನಿಗೆ ನಿಲ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅನ್ನೋದನ್ನ ಒಪ್ಪಿಕೊಳ್ಬಹುದು. ಒಂದೊಂದು ಸಮುದಾಯಕ್ಕೆ ಅವರದೇ ಆದಂತಹ ಮಾಸ್ ಲೀಡರ್ ಇರ್ತಾರೆ, ಅವರ ಜೊತೆಗೆ ನಿಂತ್ಕೊಳ್ಳೋದು ಇಂಥ ಸಂದರ್ಭದಲ್ಲಿ ಅತ್ಯಗತ್ಯ, ಅನಿವಾರ್ಯ. ಆದರೆ ಕೊಡೋ ಸ್ಟೇಟ್ಮೆಂಟ್ಗಳ ಬಗ್ಗೆ ಕೂಡ ಸ್ವಲ್ಪ ನಿಗಾ ವಹಿಸಬೇಕಾಗತ್ತೆ. ಕಾರಣ ರಾಜ್ಯ ಹೊತ್ತಿ ಉರಿಯುತ್ತೆ, ದಕ್ಷಿಣ ಭಾರತ ಹೊತ್ತಿ ಉರಿಯುತ್ತೆ, ಜನ ದಂಗೆ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ಗಳೆಲ್ಲ ಶೋಭೆ ತರಲ್ಲ. ಇಂಥ ಸ್ಟೇಟ್ಮೆಂಟ್ಗಳಿಂದ ಜನ ಪ್ರಚೋದನೆಗೆ ಒಳಗಾಗ್ತಾರೆ. ಎಲ್ಲಾದ್ರೂ ಗಲಭೆಗಳಾದ್ರೆ, ಎಲ್ಲಾದ್ರೂ ಅಶಾಂತಿ ಇದ್ರೆ ಮುಂದೆ ಇವರು ಜವಾಬ್ದಾರಿ ತೆಗೆದುಕೊಳ್ತಾರಾ?